ಇವತ್ತಿದೆ ಅಂತಂದರೆ ಇದಕ್ಕೆ ಈ ಜನ್ಮ ಇದೆ ಅಂದರೆ ಹಿಂದಿನ ಜನ್ಮನೂ ಇತ್ತು, ಮುಂದಿನ ಜನ್ಮನೂ ಇದೆ ಅನ್ನೋದೇ ಇದಕ್ಕೆ ಖಾತ್ರಿ. ಈ ಪುನರ್ಜನ್ಮನ ನಮಗೆ ಹೇಳಿದವರು ನಮ್ಮ ಆಪ್ತರು. ನಾವು ನಮ್ಮ ಮನೆಯವ್ರ ಮಾತು ಬಿಟ್ಬಿಟ್ಟು ನಾವೇನು ಮಾಡಿದ್ವಿ, ದಾರಿ ಹೋಕರ ಮಾತು ಕೇಳ್ತಕ್ಕಂತಹ ಪರಮ ಮುಟ್ಟಾಳರಾಗಿ ಕೂತಿದ್ವಿ. ಪರಮ ಮುಟ್ಟಾಳ್ತನ ನಮಗೆ ಬಂದ್ಬಿಟ್ಟಿದೆ. ಇವತ್ತಿಗೂ ಕೂಡ ಪಾಶ್ಚಿಮಾತ್ಯರ ನಾವು ವರ್ಚುವಲ್ ಆಗಿ ಬೂಟ್ ಪಾಲಿಶ್ ನಿಲ್ಲಿಸಿಲ್ಲ. ಇದು ಬಹಳ ದೊಡ್ಡ ಶೋಚನೀಯವಾದ ನಮ್ಮ ಭಾರತೀಯ ಸಂಸ್ಕೃತಿಗೆ ಬಹಳ ಶೋಚನೀಯತೆ ಇದು. ನಮ್ಮ ಜನರು ಎಂಥ ಮುಟ್ಟಾಳ್ರು ಅಂದರೆ, ನಿಮ್ಗೆ ಎಷ್ಟು ಭಾಷೆ ಬರುತ್ತೆ ಆಡಲಿಕ್ಕೆ ಮಾಡಲಿಕ್ಕೆ ಅಂತಂದ್ರೆ ಕನಿಷ್ಠ 3-4 ಬರ್ತೀನಿ. ಆಂಗ್ಲದವನಿಗೆ ಆಂಗ್ಲ ಭಾಷೆ ಬಿಟ್ಟರೆ ಇನ್ನೊಂದು ಬರಲ್ಲ ಅವನಿಗೆ. ನೋಡಿ, ಅವನಿಗಿನ್ನ ನಾವು ಪೆದ್ರು ಅಂತ ತಿಳ್ಕೊಂಡು ಇದಕ್ಕಿನ್ನ ಪೆದ್ದತನ ಬೇಕೇ ನಮಗೆ? ಇದು ಜ್ಞಾನಿಯಾದವನಿಗೆ ಮಾತ್ರ ಭೂತ ಭವಿಷ್ಯದ ವರ್ತಮಾನದ ಒಂದು ತಿಳುವಳಿಕೆ ಬರುತ್ತೆ ಅವನಿಗೆ. ಇದು ಭಗವದ್ಗೀತೆಯಲ್ಲಿ ಇದು ಆಧಾರ ಕೊಟ್ಟಿರೋದು ಕೃಷ್ಣ ಪರಮಾತ್ಮ. ನಾವು ಪುನರ್ಜನ್ಮ ಇದೆ. ದ ರಾ ಬೇಂದ್ರೆಯವರು ಅದ್ಭುತವಾದ ಒಂದು ಮಾತು ಹೇಳ್ತಾರೆ. ಅವರು ನಿಮ್ಮನ್ನು ಅಕ್ಷರ ಮೋಸ ಮಾಡುತ್ತೆ, ಅದರ ಸಂಖ್ಯೆ ನಿಮ್ಮನ್ನು ಮೋಸ ಮಾಡಲ್ಲ. ಈ ಪುನರ್ಜನ್ಮ ಪೂರ್ವಜನ್ಮ ಅಂತಕ್ಕಂಥದ್ದು 100ಕ್ಕೆ 100 ನಿಜ. 100ಕ್ಕೆ 100 ನಿಜ. ಅದರಲ್ಲಿ 2 ಮಾತೇ ಇಲ್ಲ. ಜಾತಿಸ್ಮರಣ ಅಂತ ಹೆಸರು ಶಾಸ್ತ್ರದಲ್ಲಿ. ಹೋದ ಜನ್ಮದ ನಮಗೆ ಜ್ಞಾಪಕ ಬರುವುದಕ್ಕೆ ಜಾತಿಸ್ಮರಣ ಅಂತ ಹೆಸರು. ಆ ಜಾತಿಸ್ಮರಣೆ ಬರುವುದಕ್ಕೆ ಕಂಡೀಷನ್ಸ್ ಇದೆ ಶಾಸ್ತ್ರದಲ್ಲಿ ಹೇಳುತ್ತೆ. ಶಾಸ್ತ್ರದ ಪ್ರಕಾರವಾಗಿ ವಿಜ್ಞಾನದ ಪ್ರಕಾರವಾಗಿ ಇದು ಶುದ್ಧ ತಪ್ಪು, ಸುಳ್ಳು ಅಂತಲೂ ನಾವು ವಿಕ್ರಮದಿಂದ ಈ ವಿಕ್ರಮ ಒಂದು ವೇದಿಕೆಯಲ್ಲಿ ಹಂಸಧ್ವನಿಯಾಗಿ ಹೇಳಬಹುದು. ಇದನ್ನು ಯಾರು ಅಹರ್ನಿಶಿ ಯಾವಾಗಲೂ ವೇದಾಭ್ಯಾಸದಲ್ಲಿ ನಿರತನಾಗಿರ್ತಾನೋ, ಯಾರು ಶೌಚಪರಾಯಣನಾಗಿರ್ತಾನೋ, ಮಾನಸಿಕ ವಾಚಿಕ ಮತ್ತು ಕಾಯಿಕ 3ರಲ್ಲೂ ತಪಸ್ವಿಯಾಗಿರ್ತಾನೋ, ಸದಾಕಾಲ ತಪನ. ತಪಸ್ವಿ ಅಂದರೆ ಹಿಂಗೆ ಕೂತ್ಕೊಂಡು ಸರ ಹಾಕ್ಕೊಂಡು ಅಲ್ಲ, ಹಗಲು ರಾತ್ರಿ ತಪನ. ನಾನೇನು ಆಗ್ಬಿಟ್ಟಿದೆ, ನಾನು ಏನಾಗಿದ್ದೆ, ನಾನು ಏನು ಆಗ್ತೀನಿ ಅಂತಕ್ಕಂತಹ ಒಂದು ತಪನ, ಕುದಿ, ಒಳಗಿನ ಕುದಿ. ಹುಟ್ಟಿರ್ತಕ್ಕಂತಹ ಒಂದು ಚಿಕ್ಕ ಇರುವೆಯಿಂದ ಹಿಡಿದ್ಬಿಟ್ಟು ಬ್ರಹ್ಮನ ಬರುವವರೆಗೂ, ದೇವರವರೆಗೂ, ಗಿಡ ಮರಕ್ಕೂ ಕೂಡ ದ್ರೋಹ ಮಾಡದೆ ಇರುವವನಿಗೆ ಜಾತಿ ಸ್ಮರಣೆ ಉಂಟಾಗುತ್ತೆ ಅಂತ ಹೇಳುತ್ತೆ. ನಮಸ್ಕಾರ. ಟಿವಿ ವಿಕ್ರಮದ ಹಂಸಧ್ವನಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ಯೋಗ ಸೂತ್ರ ಮತ್ತು ಆಧ್ಯಾತ್ಮಿಕದ ಅರ್ಥಪೂರ್ಣ ವಿಚಾರಗಳನ್ನು ತಿಳಿಸುವಂತಹ ವೇದಿಕೆಯೇ ಹಂಸಧ್ವನಿ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಎಂದಿನಂತೆ ಇರಲಿದ್ದಾರೆ ತತ್ವಜ್ಞಾನಿಗಳು, ಧರ್ಮಶಾಸ್ತ್ರ ಪಾರಂಗತರು, ವೇದಶಾಸ್ತ್ರ ಪರಿಣಿತರು ಆಗಿರುವಂತಹ, ಮಾರ್ಗದರ್ಶಕರು ಆಗಿರುವಂತಹ ಹಂಸಶ್ರೀ ಸವಿತ್ರ ಶರ್ಮಾ ಗುರುಜಿ ಇದ್ದಾರೆ. ಗುರುಜಿ, ನಿಮಗೆ ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಗುರುಜಿ ಜೈ ಗುರುದೇವದತ್ತ. ಎಲ್ಲರಿಗೂ ಮಂಗಳವಾರ. ಗುರುಜಿ, ಇವತ್ತಿನ ಸಂಚಿಕೆಯಲ್ಲಿ ಈ ಪುನರ್ಜನ್ಮದ ಪರಿಕಲ್ಪನೆ ಅಥವಾ ಹಿಂದಿನ ಜನ್ಮದ ಕರ್ಮ, ಸಾಮಾನ್ಯವಾಗಿ ಜನರೆಲ್ಲ ಮಾತಾಡುವಾಗ ಏನೇ ಒಂದು ಕೆಟ್ಟದಾದಾಗ ಯಾವ ಜನ್ಮದ ಕರ್ಮನೋ ಏನೋ ಅನ್ನುವಂಥ ಮಾತು ಬಹಳ ಸರಳವಾಗಿ ಬಂದುಬಿಡುತ್ತೆ. ಆದರೆ ಮೊದಲಿಗೆ ನಾವಿವತ್ತು ಭಗವದ್ಗೀತೆಯಲ್ಲಿ ಹೇಳಿದಂತೆ ಕೃಷ್ಣನ ದೃಷ್ಟಿಕೋನದಲ್ಲೇ ಈ ಪುನರ್ಜನ್ಮದ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಿ ಗುರುಜಿ? ಈಗ ಮೊಟ್ಟ ಮೊದಲನೇದಾಗಿ ನಮಗೆ ಜನ್ಮ, ಈಗಿನ ಜನ್ಮ ಮತ್ತು ಪುನರ್ಜನ್ಮ, ಹಿಂದಿನ ಜನ್ಮ, ಈಗಿನ ಜನ್ಮ, ಮುಂದಿನ ಜನ್ಮ. ಆ ಮುಂದಿನ ಜನ್ಮದ್ದೇ ನಾವು ಪುನರ್ಜನ್ಮ ಅಂತ ಹೇಳಿ ಕರಿತಾ ಇರ್ತಕ್ಕಂಥದ್ದು ಅಥವಾ ಮರುಜನ್ಮ. ಇದು ಇದೆಯೇ ಇಲ್ವೇ ಅಂತಕ್ಕಂಥದ್ದು ನಾವು ವೈಜ್ಞಾನಿಕವಾಗಿ ಮೊದಲು ಪ್ರತಿಪಾದನೆ ಮಾಡಬೇಕು. ಇವತ್ತು ಇದೆ ಅನ್ನೋದಾದರೆ ಇವತ್ತಿದೆ, ನಾವು ನಂಬ್ತಿದ್ದೀವಲ್ವ. ನಿನ್ನೆ ಇತ್ತಾ ನಮಗೆ? ಇತ್ತು. ನಾಳೆ ಇದೆಯೇ? ಇದೆ. ಭರವಸೆ ಅಂದರೆ, ಉದಾಹರಣೆಗೆ ಒಬ್ಬ 100 ವರ್ಷ ಪ್ರಾಯ ಆದಂತಹ ಒಬ್ಬ ವ್ಯಕ್ತಿ ಇವತ್ತಿದ್ದರೂ ನಾಳೆ ಅವನು ಬದುಕಿಲ್ಲದೆ ಇದ್ದರೂ ಆ ಕಾಲ ಅನ್ನೋದಿದೆ, ಅದೇನು ಹೋಗೋದಿಲ್ಲ. ಆ ಹಿಂದಿನದ್ದು ಮುಂದಿನದ್ದು ಅನ್ನೋದು ನಿರ್ಭರವಾಗಿರೋದು, ಆಧಾರ ಪಟ್ಟಿರ್ತಕ್ಕಂಥದ್ದು ಇವತ್ತಿನ ಮೇಲೆ. ಅರ್ಥ ಏನೇ ಹೇಳಕ್ಕೆ ಹೊರಟೆ ಅಂದರೆ, ನಾನು ಇವತ್ತಿದೆ ಅಂತಂದರೆ ಇದಕ್ಕೆ ಈ ಜನ್ಮ ಇದೆ ಅಂದರೆ ಹಿಂದಿನ ಜನ್ಮನೂ ಇತ್ತು, ಮುಂದಿನ ಜನ್ಮನೂ ಇದೆ ಅನ್ನೋದೇ ಇದಕ್ಕೆ ಖಾತ್ರಿ. ಇಲ್ಲಿ ಒಂದು ಎಚ್ಚರಿಕೆಯ ಮಾತು, ಜನ್ಮ ರಾಹಿತ್ಯತೆಯನ್ನು ಪಡಿಬೇಕು, ಮುಕ್ತಿ ಪಡಿಬೇಕು ಅಂತ ಹೇಳಿ ಸುಮಾರು ಜನ ಬೊಬ್ಬೆ ಹೊಡಿತಾರೆ. ಇದು ದೊಡ್ಡ ಒಂದು ಮಾತುಕತೆ. ನನ್ನ ಯಾರೋ ಹಿಂಗೆ ಮಾಧ್ಯಮದಲ್ಲಿ ಫೋನ್ ಮಾಡಿ ಕೇಳಿದರು ನನ್ನ ಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ, ಗುರುಗಳೇ ಮುಕ್ತಿ ಅಂದರೆ ಏನು ಅಂತ. ನಾನು ಆತನಿಗೆ ಹೇಳಿದೆ, ಅಪ್ಪ ಅದು ನನಗೆ ಗೊತ್ತಿದ್ದರೆ ನಾನು ಇಲ್ಯಾಕೆ ಬಂದು ಕೂರ್ತಿದ್ದೆ ಅಂತ. ಮುಕ್ತಿ ಅನ್ನೋದೇನು ಅಂತ ಗೊತ್ತಿದ್ದಿದ್ರೆ ನಾನು ಇಲ್ಯಾಕೆ ಬಂದು ಕೂತ್ಕೋತಿದ್ದೆ. ಇದು ಹೇಗೆ ಕ್ಲಿಷ್ಟವಾಗಿರ್ತಕ್ಕಂಥದ್ದು ಅಂದರೆ, ಪುನರ್ಜನ್ಮದ ಒಂದು ಪ್ರತಿಪಾದನೆ ನಾವು ಮಾಡಬೇಕು ಅಂತಿದ್ದರೆ ಅದನ್ನು ಮತ್ತೆ ನಾನು ಮ್ಯಾಥಮೆಟಿಕಲಿ ಗಣಿತದ ಮುಖಾಂತರನೂ ಸಿದ್ಧಪಡಿಸ್ತೀನಿ. ಇದಕ್ಕೆ ನಮಗೆ ಪುನರ್ಜನ್ಮ ಇದೆ, ಹಿಂದಿನ ಜನ್ಮ ಇತ್ತು ಅನ್ನೋದಕ್ಕೆ. ಅದಕ್ಕೆ ಮುಂಚಿತವಾಗಿ ಹೇಳಬೇಕು ಅಂದರೆ, ಈಗ
ಯಾವುದಾದ್ರೂ ಒಂದು ವ್ಯಕ್ತಿ ಜೀವನದಲ್ಲಿ ಸಿಹಿ ತಿಂದಿಲ್ಲ, ಸಿಹಿ ಅಂದರೆ ಏನು ಅಂತ ಹೇಗೆ ಹೇಳೋದೀಗ? ಹೆಂಗೆ ಹೇಳ್ತೀರಿ? ಆದರೆ ಅವನಿಗೆ ಸಿಹಿ ಯಾವುದಲ್ಲ ಅನ್ನೋದು ಹೇಳ್ಕೊಡ್ಬೋದು. ಇದಕ್ಕೆ ನೇತಿ ನೇತಿ ಮಾರ್ಗ ಅಂತ. ಅಂದರೆ ರಿಜೆಕ್ಷನಿಂದ ಪ್ರೊಜೆಕ್ಷನ್ ಕೊಡೋದು ಅಂತ. ಇಲ್ಲ ಅಂದರೆ ಅವನಿಗೆ ನಾವು ಕಲಿಸಲಿಕ್ಕೆ ಸಾಧ್ಯವಿಲ್ಲ, ಅವನು ಕಲಿಯುವುದೇ ಇಲ್ಲ. ಯಾಕೆಂದರೆ ನಮಗೆ ನಮ್ಮ ಕಲಿಕೆ ಏನು ಮಟ್ಟಕ್ಕಿದೆ ಅಂದರೆ ಈಗಿನ ಕಾಲಘಟ್ಟದಲ್ಲಿ ವಿಶೇಷವಾಗಿ ನಾವು ಇಲ್ಲಿವರೆಗೂ ನಮ್ಮ ತಲೆಯಲ್ಲಿ ತುಂಬಿಕೊಂಡಿರ್ತಕ್ಕಂತಹ ವಿಚಾರ ಸರಳಿಗಳಿಗೆ ಅನುಗುಣವಾಗಿರ್ತಕ್ಕಂಥದ್ದು ಯಾವುದಾದ್ರೂ ಬಂದರೆ ಒಪ್ತೀವಿ, ಇಲ್ಲದೆ ಇದ್ದರೆ ನಾವು ಅದನ್ನು ತಿರಸ್ಕಾರ ಮಾಡ್ತೀವಿ. ಅದು ಸುಳ್ಳು, ನಮ್ಮ ಅನುಭವಕ್ಕೆ ಅದು ಬಂದಿಲ್ಲ, ನಮಗೆ ತಿಳಿದಿಲ್ಲ ಅಂದರೆ ಅದು ಶುದ್ಧ ಸುಳ್ಳು ಅಂತಕ್ಕಂಥದ್ದು ಆಗೋಗಿದೆ. ನಮ್ಮನ್ನು ನಾವೇನು ಪ್ರಶ್ನೆ ಕೇಳ್ಕೊಳ್ಳೋಣ. ಈಗ ನಿಮ್ಮನ್ನೇ ಪ್ರಶ್ನೆ ಕೇಳ್ತೀನಿ. ಅಮೇರಿಕಾಗೆ ಹೋಗಿದ್ರೆ ನೀವು ಯಾವಾಗಾದರೂ? ಅಮೇರಿಕಾ ಇದೆ ಅಂತ ನಂಬ್ತೀರಾ? ಎಲ್ಲರೂ ಹೇಳ್ತಾರೆ ಅಂತ ನಂಬಬೇಕಾಗುತ್ತೆ. ಒಟ್ಟಲ್ಲಿ ನಂಬ್ತಿದ್ದೀರಾ? ಹೋಗದೇ ಇರೋದನ್ನ ಹೆಂಗೆ ನಂಬಿದ್ರಿ ಅಂದರೆ ಅದಕ್ಕೆ ಆಪ್ತವಚನ ಅಂತ ಹೆಸರು. ಆಪ್ತವಚನ ಅಂದರೆ ನೀವು ಬೇಕಾಗಿರೋರು ಹೋಗಿ ಬಂದಿದ್ರು, ಪ್ರಮಾಣ ಮತ್ತು ಅದಕ್ಕೆ ಅನುಮಾನ ಅಂತ 3 ಥರದ ಒಂದು ಪ್ರಮಾಣ ಹೇಳುತ್ತೆ ಶಾಸ್ತ್ರ. ಯಾರೋ ನಿಮ್ಮ ಚಿಕ್ಕಪ್ಪನ ಮಗ ಹೋಗಿ ಬಂದಿದ್ದ, ಹೇಳೋದು ಹಿಂಗೆ ಹೋಗಿದ್ದೆ ಅಂತ, ಅಲ್ಲಿಂದ ಏನೋ ಅಂತಂದು ಕೊಟ್ಟಿದ್ರು, ಹಂಗಿದೆ ಹೌದಾ ಅಂತ. ಆದರೆ ನೀವೇನು ಅಮೆರಿಕಕ್ಕೆ ಹೋಗೋ ಅವಶ್ಯಕತೆ ಇಲ್ಲ, ಅದಕ್ಕೆ ಆಪ್ತವಚನ. ಅದೇ ರೀತಿಯಾಗಿ ಪುನರ್ಜನ್ಮಾನ ನಮಗೆ ಹೇಳಿದವರು ನಮ್ಮ ಆಪ್ತರು. ಯಾರೋ ನಮ್ಮ ಋಷಿಮುನಿಗಳೆಲ್ಲ ಯಾರು ಅಂದರೆ ನನ್ನ ನಿಮ್ಮ ತಾತ ಮುತ್ತಾತ ಮರಿತಾತ ಅಜ್ಜಿ ಅವರೆಲ್ಲರೂ ನಮ್ಮವರೇ. ಅವರು ಯಾರೂ ಅಲ್ಲ. ಈಗ ನಾವು ನಮ್ಮ ಮನೆಯವ್ರ ಮಾತು ಬಿಟ್ಬಿಟ್ಟು ನಾವೇನು ಮಾಡಿದ್ದೀವಿ, ದಾರಿ ಹೋಕರ ಮಾತು ಕೇಳ್ತಕ್ಕಂತಹ ಪರಮ ಮುಟ್ಟಾಳರಾಗಿ ಕೂತಿದ್ವಿ. ಪರಮ ಮುಟ್ಟಾಳ್ತನ ನಮಗೆ ಬಂದುಬಿಟ್ಟಿದೆ. ನಾನು ಹೇಳ್ತಿರ್ತೀನಿ, ಇವತ್ತಿಗೂ ಕೂಡ ಪಾಶ್ಚಿಮಾತ್ಯರ ನಾವು ವರ್ಚುವಲ್ ಆಗಿ ಬೂಟ್ ಪಾಲಿಶ್ ನಿಲ್ಲಿಸಿಲ್ಲ. ಇದು ಬಹಳ ದೊಡ್ಡ ಶೋಚನೀಯವಾದ ನಮ್ಮ ಭಾರತೀಯ ಸಂಸ್ಕೃತಿಗೆ ಬಹಳ ಶೋಚನೀಯತೆ ಇದು. ಆ ಬಿಳಿಯವರಿದ್ದರು ನೋಡಿ, ಬಿಳಿ ತಗೊಳ್ಳಿ ನೋಡಿ ನಾವೆಲ್ಲ ಮಾರು ಹೋದ್ವಿ, ನಾವು ಸ್ವಲ್ಪ ಕಪ್ಪಗಿದ್ದೀವಿ ಅಂತ. ಅವ್ರು ಅದನ್ನೇ ಏನು ಮಾಡಿದ್ರು, ದೊಡ್ಡ ಅಸ್ತ್ರವಾಗಿ ನಮ್ಮ ಮೇಲೆ ಬಳಸಿದ್ರು. ನೀನು ಕಪ್ಪಗಿದೆಯಾ, ನಿನಗೆ ಇಂಗ್ಲೀಷ್ ಬರಲ್ವೇ? ನಮ್ಮ ಜನರು ಎಂಥ ಮುಟ್ಟಾಳ್ರು ಅಂದರೆ, ನಮ್ಮ ಬೆಂಗಳೂರಲ್ಲಿ ನೋಡಿ, ಈಗ ನಿಮ್ಮನ್ನೇ ಕೇಳಿ, ನಿಮ್ಗೆ ಎಷ್ಟು ಭಾಷೆ ಬರುತ್ತೆ ಆಡಲಿಕ್ಕೆ ಮಾಡಲಿಕ್ಕೆ ಅಂತಂದರೆ ಕನಿಷ್ಠ 3-4 ಬರುತ್ತೆ ನಿಮಗೆ. ಆಂಗ್ಲದವನಿಗೆ ಆಂಗ್ಲ ಭಾಷೆ ಬಿಟ್ಟರೆ ಇನ್ನೊಂದು ಬರಲ್ಲ ಅವನಿಗೆ. ನೋಡಿ, ಅವನಿಗಿನ್ನ ನಾವು ಪೆದ್ರು ಅಂತ ತಿಳ್ಕೊಂಡು ಇದಕ್ಕಿನ್ನ ಪೆದ್ದುತನ ಬೇಕೇ ನಮಗೆ ಅಲ್ವಾ? ಅವರೇನು ಮಾಡಿದ್ರು, ಅವರ ಧೋರಣೆಯನ್ನು, ಅವರ ನಾಸ್ತಿಕತೆಯನ್ನು ನಮ್ಮ ಮೇಲೆ ಹೇರೋದಕ್ಕೆ ನಾವೇನು ಮಾಡಿದ್ವಿ, ನಾವು ನಂಬು ಕೂತ್ವಿ. ನಮ್ಮ ಆಪ್ತವಚನ ಯಾರು, ನಮ್ಮ ತಾತ ಹೇಳಿದ್ದು, ಭಗವದ್ಗೀತೆ ಹೇಳಿದಂತಹ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಉಪದೇಶ ಮಾಡ್ತಾ ಹೇಳ್ತಾ, ನೀನು ಯಾಕೆ ಇಷ್ಟು ಒದ್ದಾಡ್ತಿದ್ಯಾ ಅಂದರೆ, ನೀನು ಹಿಂದೆ ಏನಾಗಿದ್ದೆ ಮುಂದೆ ಏನಾಗ್ತೀಯ ಅನ್ನೋದು ನಿನಗೆ ಗೊತ್ತಿಲ್ಲ. ಆದರೆ ನನಗೆ ನನ್ನದೊಂದೇ ಅಲ್ಲ, ಇಡೀ ಜಗತ್ತಿನಲ್ಲಿರ್ತಕ್ಕಂತಹ ಅಷ್ಟೂ ಜೀವಜಂತುಗಳ ಹಿಂದಿನ ಇಂದಿನ ಮುಂದಿನ ಇಷ್ಟು ನನಗೆ ಸ್ಕ್ರಿಪ್ಟು ಕತೆ ಗೊತ್ಕಣಯ್ಯ ಅಂತ. ಇದು ಜ್ಞಾನಿಯಾದವನಿಗೆ ಮಾತ್ರ ಭೂತ ಭವಿಷ್ಯದ ವರ್ತಮಾನದ ಒಂದು ತಿಳುವಳಿಕೆ ಬರುತ್ತೆ ಅವನಿಗೆ. ಇದು ಭಗವದ್ಗೀತೆಯಲ್ಲಿ ಇದು ಆಧಾರ ಕೊಟ್ಟಿರೋದು ಕೃಷ್ಣ ಪರಮಾತ್ಮ, ನಾವು ಪುನರ್ಜನ್ಮ ಇದೆ. ಎರಡನೇದು, ನೀವು ಅನುಭವದಲ್ಲಿ ನೋಡಿದ್ರೆ ಈ ಚೈಲ್ಡ್ ಪ್ರಾಡಿಜೀಸ್ ಅಂತ ಇರುತ್ತೆ, ಬಾಲ ಪ್ರತಿಭೆ. ಹುಟ್ಟಿದ ತಕ್ಷಣ 3 ವರ್ಷದೊಂದು ಮಗು ಅದು ಗಣಿತನ ಸುಲಲಿತವಾಗಿ ಎಷ್ಟು ಇಂಜಿನಿಯರ್ ಮಾಡೋನು ಕಷ್ಟ ಆಗಿರುತ್ತೆ, ಅಡ್ವಾನ್ಸ್ ಮ್ಯಾಥಮೆಟಿಕ್ಸ್ ಹಿಂಗೆ ಎಡಗೈಯಲ್ಲಿ ಮಾಡಿ ಬಿಸಾಕುತ್ತೆ. ಅದು ಯಾರು ಹೇಳ್ಕೊಟ್ರೋದಕ್ಕೆ ಅಲ್ವಾ? ಆಯಿತು, ರಂಗಂತಿಟ್ಟಿಗೆ ಪಕ್ಷಿಗಳು ವಲಸೆ ಬರುತ್ತೆ, ಹೋಗಿ ನೋಡಿರ್ಬೇಕು ತಾವು. ಅದಕ್ಕೆ GPS ಆನ್ ಮಾಡಿ ಕೊಟ್ಟವನು ಯಾರೋ ಬೇರೆ ದೇಶದಿಂದ ಇಲ್ಲಿಗೆ ಬರೋಕ್ಕೆ ಪ್ರತಿ ವರ್ಷ ಹೊಸ ಹೊಸ ಪಕ್ಷಿಗಳು ಬರ್ತವೆ, ಅವೇ ಬರಲ್ಲ. ಪಕ್ಷಿಗಳು ಎಷ್ಟೊಂದು 7-8 ವರ್ಷ ಅದಕ್ಕೆ ಆಯುಷ್ಯ ಅಷ್ಟೇ. ಇವತ್ತು ಬಂದಿದ್ದ ಪಕ್ಷಿ 10 ವರ್ಷಕ್ಕೆ ಬರಲ್ಲ, ಅದರ ಸಂತತಿ ಯಾವುದೋ ಬರುತ್ತೆ. ಅದಕ್ಕೆ ಏನಾದರೂ ಮ್ಯಾಪ್ ಹಾಕಿ ಕೊಟ್ಟಿತ್ತೇನು? ಅದರ ತಂದೆನೋ ತಾಯಿನೋ ಸೋದರ ಮಾವನೋ ಕೊಟ್ಟಿರಲಿಲ್ಲ. ಮತ್ತು ಅದಂಗೆ ಬರುತ್ತೆ, ಅದಂಗೆ ಬರುತ್ತದು ಅಲ್ವೇ? ಇದು ನಮಗೆ ಅನುಭವದಲ್ಲಿ. ಆಮೇಲೆ ಎಷ್ಟೋ ಜನ ಪೂರ್ವಜನ್ಮದ ನೆನಪು ಬಂದಿರೋದುಂಟು. ಪೂರ್ವಜನ್ಮದ ಒಂದು ನೆನಪು ಬಂದು, ವಿಶೇಷವಾಗಿ ಉತ್ತರ ಪ್ರದೇಶದಲ್ಲಿ ನಾನು ಹೆಸರು ಮರ್ತೋಗಿದೆ, ಊರಿಗೆ ಮರ್ತೋ ಹೋಗಿದೆ, ನಾನು ಓದಿದ್ದೆ ಒಂದು ವೃತ್ತಪತ್ರಿಕೆಯಲ್ಲಿ. ಅದರಲ್ಲಿ ಹೇಳ್ತಾನವನು, ನಾನು ಹೋದ ಜನ್ಮದಲ್ಲಿ ನನ್ನನ್ನು ಸಾಯಿಸಿದ್ರು, ನನ್ನನ್ನು ಅವರು ಕೊಲೆ ಮಾಡಿದ್ರು. ಹೆಂಗೆ ಅಂದರೆ ಇಂಥ ಕಡೆನೇ ಕೂತಿದ್ದಾರೆ ಅಂದ್ಬಿಟ್ಟು ಆ ಗುರುತುಗಳು ಕುರುಹ ಹೇಳಿ ಕೈಯಲ್ಲಿ ಈ ಥರದ ಕಡಗ ಧರಿಸಿದ್ದೆ ಅಂತ ಮಾಡಿದ್ರೆ ಅದೇ ಥರದ ಕಡಗ ಕೂಡ ಅಲ್ಲಿ ಸಿಕ್ತು. ಇದು ನಮಗೆ ಕಣ್ಣೆದುರಿಗೆ ನಮಗೆ ಕಾಣ್ತಾ ಇರತಕ್ಕಂಥದ್ದು. ಈಗ ಗಣಿತಕ್ಕೆ ಬರೋಣ, ಮ್ಯಾಥಮೆಟಿಕಲ್ ಪ್ರೂಫ್. ಡೆಡ್ಯೂಸ್ ಅಂದ್ಬಿಡ್ತಾರೆ ನಮ್ಮವ್ರು ಈಗೇನೆಲ್ಲ. ಅದು ವಿಶೇಷವಾಗಿ ನಮ್ಮ ಯುವಕ ಮತ್ತು ಯುವತಿಯರು. ಮ್ಯಾಥಮೆಟಿಕಲ್ ಪ್ರೂಫ್ ಏನು ಅಂದರೆ, ಒಂದು ಅಕ್ಷರ, ಒಂದು ಸಂಖ್ಯೆಯನ್ನು ನಾನು ಹಿಂಗೆ ಬರೀತೀನಿ. ಬೇಂದ್ರವ್ರು ಹೇಳೋರು ಭಾಳ ಚೆನ್ನಾಗಿ, ಅಕ್ಷರ ಮೋಸ ಮಾಡೋಂಗಿಲ್ಲ,
ಯಾವುದು ಸಂಖ್ಯಾ ಮೋಸ ಮಾಡೋಂಗಿಲ್ಲ, ಅಕ್ಷರ ಮೋಸ ಮಾಡ್ತಾವ ಅಂತ. ಸಾಂಖ್ಯಶಾಸ್ತ್ರದ ಬಗ್ಗೆ ಹೇಳ್ತಾ ದ ರಾ ಬೇಂದ್ರೆಯವರು ಅದ್ಭುತವಾದ ಒಂದು ಮಾತು ಹೇಳ್ತಾರೆ. ಅವರು ನಿಮ್ಮನ್ನು ಅಕ್ಷರ ಮೋಸ ಮಾಡುತ್ತೆ, ಆದರೆ ಸಂಖ್ಯೆ ನಿಮ್ಮನ್ನು ಮೋಸ ಮಾಡಲ್ಲ. ಅದನ್ನ ಇಟ್ಕೊಂಡೆ ಇದನ್ನೀಗ ಪುನರ್ಜನ್ಮ ಇದೆ ಅನ್ನೋದು ಹೇಳೋಣ, ಹಿಂದಿನ ಜನ್ಮ ಇದೆ ಅನ್ನೋದು ಹೇಳೋಣ. ಹೇಗೆ ಅಂದರೆ ಈಗ ಯಾವುದೋ ಒಂದು ಅಂಕೆ ಹೇಳಿ, ಒಂದು ಸಂಖ್ಯೆ ಹೇಳಿ ನೀವು. 7 ಹಿಂಗೆ ಬರೆದ್ರೆ ಈ 7ಕ್ಕೆ ಹಿಂದೆಗಡೆಗೆ ಕೋಯಿಷೆಂಟ್ ಅಂತೀವಿ, ಅದು ಒಂದಿರುತ್ತೆ, ಹಿಂದೆ ಒಂದಿರುತ್ತೆ, ಅದಕ್ಕೆ ಪವರ್ ಒಂದಿರುತ್ತೆ. 7 to the power of 1 ಅದು ಮ್ಯಾಥಮೆಟಿಕಲಿ. ಅದ್ರ ಕೆಳಗಡೆ ಡಿನಾಮಿನೇಷನ್, ಅದಕ್ಕೆ ಭಾಜಕ, ಅದು 1 ಅಂತ ಇರುತ್ತೆ. ಅದು 3 ಬರೆಯಲ್ಲ ನಾವು, ಬರೆಯಲ್ಲ. ಹೌದು, ಅದು ನಮಗೆ ಗೊತ್ತು. ಹಿಂದೇನೂ ಒಂದಿದೆ, ಇದಕ್ಕೆ ಪವರ್, ಇದಕ್ಕೆ ಶಕ್ತಿ ಒಂದಿದೆ, ಮತ್ತು ಇದಕ್ಕೆ ಭಾಜಕಾನು ಒಂದಿದೆ. ಈ ಮೇಲ್ಗಡೆ ಹಾಕಿರೋದೇ ಮುಂದಿನ ಗುಣಕ, ಅದನ್ನು 7 ಅಷ್ಟೇ, ಅದು 7 ಒಂದು ಸತಿನೇ, 2ನೇ ಸತಿ ಇಲ್ಲ ಅಂತಕ್ಕಂಥದ್ದು. ಈ ಹಿಂದೆ ಇರ್ತ ಕೋಯಿಷೆಂಟ್ ಇದೆಯಲ್ಲ, ಇದು ಪೂರ್ವಜನ್ಮ, ಇದು ಪವರ್ ಇದೆಯಲ್ಲ, ಇದು ಮುಂದಿನ ಜನ್ಮ. 7 ಅಂತ ನೀವು ಬರೆದ್ರೆ ಈಗಿನ ಜನ್ಮ. ಡಿನಾಮಿನೇಟರ್ ಎಲ್ಲನೂ ಏನು ಅಂತಂದರೆ ಭಾಜಕ, ನಿಮ್ಮ ಕರ್ಮ. ನಿಮಗೆ ಮ್ಯಾಥ್ಸಲ್ಲೇ ನಿಮಗೆ ಚಿಕ್ಕದಾಗಿ ಕರೆದ ಅಂಕಗಣಿತದಲ್ಲೇ ನಮಗೆ ಇದು ಸಿಗುತ್ತೆ. ಕ್ಷುಣ್ಣವಾಗಿ ನೋಡಬೇಕಷ್ಟೇ, ನೋಡೋ ಕಣ್ಣಿದ್ರೆ ಕೇಳೋ ಕಿವಿ ಇದ್ರೆ ಎಲ್ಲ ಕಾವ್ಯ ಅಂತ ಶ್ರೀ ಹೇಳ್ತಾರೆ. ಅವರ ಒಂದು ತೆಲುಗು ಅದ್ಭುತವಾದ ಒಂದು ಪುಸ್ತಕ ಮಹಾಪ್ರಸ್ಥಾನಂ ಅಂತ. ಅದರಲ್ಲಿ ಅವರು ತೆಲುಗಲ್ಲೇ ಹೇಳ್ತಾರೆ, ಚೂಸೆ ಕಳ್ಳುಂಟೆ ವಿನಯ್ ಚೌಲುಂಟೆ ಅನ್ನಿ ಕಾವ್ಯಾಲೆ ಅಂತ. ಅಂದರೆ ನೋಡೋ ಕಣ್ಣಿದ್ರೆ ಕೇಳೋ ಕಿವಿ ಇದ್ರೆ ಎಲ್ಲ ಕಾವ್ಯಮಯವಾಗಿ ಕಾಣುತ್ತೆ. ಕವಿಗೆ ತತ್ವ ಅನ್ವೇಷಣೆಗೆ ಏನಾಗುತ್ತೆ ಅಂತಂದ್ರೆ ಎಲ್ಲ ಕಡೆ ತತ್ವವೇ ಕಾಣುತ್ತೆ. ಆ ಥರ ನಿಮ್ಮ ದೃಷ್ಟಿಕೋನ. ಕಪ್ಪು ಕಲರು ಗಾಜು ಹಾಕ್ಕೊಂಡ್ರೆಲ್ಲ ಕಪ್ಪು ಕಾಣುತ್ತೆ, ಹಳದಿ ಹಾಕ್ಕೊಂಡ್ರೆಲ್ಲ ಹಳದಿ ಕಾಣುತ್ತೆ. ಅದೇ ರೀತಿಯಾಗಿ ನಿಮ್ಮ ಒಂದು ದೃಷ್ಟಿಕೋನ ಯಾವ ಥರ ಇದೆಯೋ ಆ ಥರ ನಿಮ್ಗೆ ಎಲ್ಲದರಲ್ಲೂ ನಿಮಗೆ ತತ್ವಗಳು ಕಾಣುತ್ತೆ. ಈ ರೀತಿಯಾಗಿ ನಮಗೆ ಪೂರ್ವಜನ್ಮ ಮರುಜನ್ಮ ಅಂತಕ್ಕಂಥದ್ದು ಸೈದ್ಧಾಂತಿಕವಾಗಿ ನಾವು ಹೇಳಬಹುದು. ಗುರುಜಿ, ಈಗ ಅಂದರೆ ಪುನರ್ಜನ್ಮ ಇದೆ ಅನ್ನುವಂಥ ಪರಿಕಲ್ಪನೆ ಬಹುಶಃ ತಮಾಷೆಗೆ ಹೇಳೋದಾದರೆ ಮದುವೆ ಟೈಮಲ್ಲಿ ಗೊತ್ತಾಗಬಹುದು. 7 ಜನ್ಮಕ್ಕೂ ಇವರೇ ಭಾಳ ಸಂಗತಿಯಾಗಿ ಸಿಗಬೇಕು ಅನ್ನುವಂಥ ಒಂದು ಪ್ರಾರ್ಥನೆ ಇರುತ್ತೆ. ಅಂದರೆ 7 ಜನ್ಮ ಇದೆ ಅನ್ನುವಂಥದ್ದನ್ನು ಒಪ್ಕೋಬಹುದು. ಆದರೆ ಇಲ್ಲಿ ಹಿಂದಿನ ಜನ್ಮದ ಕರ್ಮ ನಮಗೆ ಈ ಜನ್ಮದಲ್ಲಿ ಕಾಡುತ್ತೆ, ಬಂದು ಸಮಸ್ಯೆಯನ್ನು ತಂದು ಒದಗತ್ತೆ ಅನ್ನುವಂಥ ಒಂದು ನಂಬಿಕೆ, ಇದು ಎಷ್ಟರ ಮಟ್ಟಿಗೆ ಸತ್ಯ ಅಂತ ಹೇಳ್ತೀರಿ ಗುರುಜಿ? ನೋಡಿ, ಜೀವನವನ್ನು ಪರ್ಯಾಪ್ತವಾಗಿ ಯಾವುದಾದರೂ ನಿಮಗೆ ಉತ್ತರಿಸುತ್ತೆ ಅಂದರೆ ಕರ್ಮ ಸಿದ್ಧಾಂತ ಒಂದೇ, ಇಲ್ಲಿವರೆಗೂ ಮುಂದೂ ಕೂಡ. ಅದಕ್ಕೆ ಬೇರೆ ಯಾವ ಒಂದು ದಾರಿನೇ ಇಲ್ಲ. ಕರ್ಮಗಳಲ್ಲಿ ನಿಮಗೆ ಸಂಚಿತ, ಆಗಾಮಿ, ಪ್ರಾರಬ್ಧ ಅಂತ 3. ಆಡುಭಾಷೆಯಲ್ಲಿ ಹೇಳ್ತಾರೆ ನೋಡಿ, ಏನು ಪ್ರಾರಬ್ಧ ಕರ್ಮನ ಏನಂದು. ಪ್ರಾರಬ್ಧ ಅಂದರೆ ಏನು ಅನ್ನೋ ತಿಳ್ಕೊಳಕ್ಕೆ ಮುಂಚೆ ಸಂಚಿತ ಏನು ಅನ್ನೋದು ನಾವು ನೋಡ್ಕೋಬೇಕು. ಸಂಚಿತ ಅಂದರೆ ಹಿಂದಿನಿಂದ ನಾವು ತಗೊಂಡು ಬಂದಿರತಕ್ಕಂಥದ್ದು. ನಾನು ಹೇಳಿದ್ನಲ್ಲ, ಬ್ರಾಟ್ ಫಾರ್ವರ್ಡ್ ಅಕ್ಯೂರ್ಡ್ ಕರ್ಮಗಳು. ಆಗಾಮಿ ಈಗ ಮಾಡ್ತಾ ಇರೋದು. ಪ್ರಾರಬ್ಧ ಯಾವುದು ಅಂದರೆ ಈ ಹಿಂದೆ ನೀವು ಮಾಡಿರ್ತಕ್ಕಂತಹ ಕರ್ಮದಲ್ಲಿ ಈ ಕಡೆ ಒಳ್ಳೆಯದು ಇರುತ್ತೆ, ಈ ಕಡೆ ಕೆಟ್ಟದ್ದು ಇರುತ್ತೆ. ಈಗ ನೀವು ಮಾಡುವ ಕರ್ಮ ಯಾವುದೋ ಒಂದು ಮಾಡ್ತೀರಿ, ಅದು ಹಿಂದೆ ಇರೋ ಒಳ್ಳೆಯ ಕರ್ಮ ಅಥವಾ ಕೆಟ್ಟ ಕರ್ಮ ಎರಡರಲ್ಲಿ ಒಂದನ್ನು ಏನು ಮಾಡುತ್ತೆ, ಹೋಗಿ ಬಡದೆಪ್ಸುತ್ತೆ. ಸ್ವಲ್ಪ ಹೇಳಿ ಬನ್ನಿ ನಮ್ಮ ಜೊತೆಯಲ್ಲಿ ಅಂತ. ಇದು ಆಗಾಮಿ ಕರ್ಮ. ಈ ಆಗಾಮಿ ಕರ್ಮ ಯಾವಾಗ ಸಂಚಿತವನ್ನು ಎಬ್ಸುತ್ತೋ ಅದು ಹರಿಲಿಕ್ಕೆ ಶುರು ಆಗುತ್ತೆ. ಆರಬ್ಧ ಅಂದರೆ ಶುರುವಾಗಿದ್ದು. ಅದು ಶುರುವಾಗಿದ್ದು ಏನು ಅನುಭವಕ್ಕೆ ಬರುತ್ತೋ, ಒಳ್ಳೆಯದು ನಮಗೆ ಪ್ರಾರಬ್ಧ ಅಂದರೆ ಬರೀ ಕೆಟ್ಟದ್ದು ಅಂತಲ್ಲ, ಒಳ್ಳೆಯದೂ ಹೌದು. ಹಿಂದಿ ಜನ್ಮದ ಯಾವುದೋ ಪುಣ್ಯ ಇರುತ್ತೆ, ಅದು ನಿಮಗೆ ಇದು ಒದಗ್ಬೋದು. ಅದಕ್ಕೆ ಸರಿಯಾಗಿರ್ತಕ್ಕಂತಹ ಈಗಿನ ಕರ್ಮವನ್ನು ನೀವು ಮಾಡಿದ ಪಕ್ಷದಲ್ಲಿ ಒಳ್ಳೆಯದು ಕೆಟ್ಟದ್ದು ಎರಡೂ ಟ್ಯಾಪಿಂಗ್ ಅಂತಾರೆ ಇಂಗ್ಲೀಷಿನಲ್ಲಿ. ಅದು ಟ್ಯಾಪ್ ಆಗಿ ಯಾವುದು ಬಹಳ ಅದು ಡಾರ್ಮೆಂಟ್ ಆಗಿರುತ್ತೋ ಅದು ಎದ್ದು ಕೂತ್ಬಿಟ್ಟು ಫಲ ಕೊಡ್ಲಿಕ್ಕೆ ಶುರು ಆಗೋದಕ್ಕೆ ಪ್ರಾರಬ್ಧ ಅಂತ ಹೆಸರು. ಇಲ್ಲದೇ ಇದ್ದರೆ ಈ ಜೀವನದ ವೈವಿಧ್ಯತೆ, ಮಹಾಪೆದ್ದ ಬಹಳ ಸುಖವಾಗಿರ್ತಾನೆ, ನೀವು ನೋಡಿದಿರಿ ಅಲ್ವಾ. ಬಹಳ ಕೆಟ್ಟ ಕೆಲಸ ಮಾಡ್ತಿರ್ತಾನೆ, ಬಹಳ ಸುಖವಾಗಿರ್ತಾನೆ. ಅವನು ದೊಡ್ಡ ಹುದ್ದೆಯಲ್ಲಿರ್ತಾನೆ, ಬಹಳ ಸಾತ್ವಿಕ, ಬಹಳ ಒಳ್ಳೆಯ ಮನುಷ್ಯ. ಅವನು 2 ಹೊತ್ತು ತಿನ್ನೋಕ್ಕೆ ಇರೋದಿಲ್ಲ. ಮತ್ತು ಇದನ್ನು ಹೆಂಗೆ ನೀವು ಅದನ್ನು ನೀವು ಆ ಜೀವನ, ಆತನ ಜೀವನವನ್ನು ಈತನ ಜೀವನವನ್ನು ನೀವು ಹೇಳ್ತೀರಿ? ಅದಕ್ಕೆ ಒಂದೇ ಕಾರಣ ಏನು ಅಂತಂದರೆ ಅವರ ಕರ್ಮಫಲ. ಹಿಂದಿನ ಜನ್ಮದಲ್ಲಿ ಚೆನ್ನಾಗಿತ್ತು ಕರ್ಮ ಅವರಿಗೆ, ಈ ಜನ್ಮದಲ್ಲಿ ಯಾವುದೋ ಒಂದು ಕೆಲಸ ಮಾಡಿದ್ರು ಅದು ಹಿಂದಿನ ಜನ್ಮದ ಶುಭ ಫಲಗಳನ್ನು ಟ್ಯಾಪ್ ಮಾಡ್ತು, ಅದು ನೀರು ಹರಿಲಿಕ್ಕೆ ಶುರು ಆಗೋಯ್ತು. ಡ್ಯಾಮಿಂದ ನೀರು ಬಂದಾಗ ಅವರು ಹೊಲದಲ್ಲಿ ಪಕ್ಕದಲ್ಲಿ ಬಂದು ಚೆನ್ನಾಗಿ ಬೆಳೆ ಬೆಳ್ಕೋತಾರೆ ಅಲ್ವಾ. ಬೆಟ್ಟದ ಮೇಲೊಬ್ಬ ಕೂತಿದ್ದಾನೆ, ಅವನಿಗೆ ನೀರು ಬರಲ್ಲ, ಅವನು ಬರೀ ಮಳೆ ನೀರನ್ನೇ ಕಾಯಬೇಕು. ಆ ರೀತಿಯಾಗಿ ಈ ಪುನರ್ಜನ್ಮ ಪೂರ್ವಜನ್ಮ ಅಂತಕ್ಕಂಥದ್ದು 100ಕ್ಕೆ 100 ನಿಜ, 100ಕ್ಕೆ 100 ನಿಜ. ಅದರಲ್ಲಿ 2 ಮಾತೇ ಇಲ್ಲ.
ಹಾಗೆ ಇತ್ತೀಚಿನ ದಿನಗಳಲ್ಲಿ ಈ ಪಾಸ್ಟ್ ಲೈಫ್ ರಿಗ್ರೆಷನ್ ಸ್ಪೆಷಲಿಸ್ಟ್ಸ್ ಅಂತ ಏನೋ ಕರೀತಾರಂತೆ ಗುರುಜಿ. ಹಾಗಾದರೆ ಅಂದರೆ ಈ ರೀತಿ ಅಂದರೆ ಹಿಂದಿನ ಜನ್ಮಕ್ಕೆ ನಿಮಗೆ ನಾವು ಕರ್ಕೊಂಡು ಹೋಗ್ತೀವಿ, ಅಲ್ಲಿ ಆದಂಥ ತಪ್ಪುಗಳು ಏನೋ ಒಂದು ಸರಿ ಮಾಡುವಂಥ ಸಾಧ್ಯತೆಗಳು ಇರಬಹುದು, ಈ ಜನ್ಮದಲ್ಲಿ ಅದು ಒಳ್ಳೆ ಪ್ರತಿಫಲ ಕೊಡಬಹುದು ಅನ್ನುವಂಥ ನಿಟ್ಟಿನಲ್ಲಿ. ಅಂದರೆ ನಮ್ಮ ಟಿ ವಿ ವಿಕ್ರಮದ ಕಾಳಜಿ ಏನಂದರೆ ನಿಜಕ್ಕೂ ಈ ರೀತಿಯೂ ಸಾಧ್ಯ ಇದೆಯಾ ಅನ್ನುವಂಥದ್ದು ಜನರ ಒಂದು ಜನಪರ ಕಾಳಜಿಯಿಂದ ಕೇಳ್ತಾ ಇರೋದು ಗುರುಜಿ ಈಗ. ಯಾಕಂದರೆ ಹೋಗಿ ಮೋಸ ಹೋಗಬಾರ್ದು ಅನ್ನೋಂಥದ್ದು. ನಂಬಿ ಕೆಟ್ಟವರಿಲ್ಲ ಅನ್ನೋಂಥದ್ದು ನಿಜ, ಆದರೆ ಯಾರನ್ನ ನಂಬಿದಾಗ ಕೆಟ್ಟವರಿಲ್ಲ ಅಂತಕ್ಕಂಥ ನೋಡಿ, ಇದು ಬಹಳ ವಿಕ್ರಮದಿಂದನೇ ಇದಕ್ಕೆ ಉತ್ತರ ಕೊಡಬೇಕಾಗತ್ತೆ. ಇದಕ್ಕೆ ಜಾತಿ ಸ್ಮರಣ ಅಂತ ಹೆಸರು ಶಾಸ್ತ್ರದಲ್ಲಿ. ಹೋದ ಜನ್ಮದ ನಮಗೆ ಜ್ಞಾಪಕ ಬರುವುದಕ್ಕೆ ಜಾತಿ ಸ್ಮರಣ ಅಂತ ಹೆಸರು. ಆ ಜಾತಿ ಸ್ಮರಣೆ ಬರುವುದಕ್ಕೆ ಕಂಡೀಷನ್ಸ್ ಇದೆ, ಶಾಸ್ತ್ರದಲ್ಲಿ ಹೇಳುತ್ತೆ. ಯಾರಿಗೆ ಬರುತ್ತೆ ಹೋದ ಜನ್ಮದ ಜ್ಞಾಪಕ ಅಂತ? ಇದಕ್ಕೊಂದು ಪ್ರಶ್ನೆಯನ್ನು ಕೇಳ್ತೀನಿ, ಆಮೇಲೆ ಇದು ಯಾರಿಗೆ ಬರುತ್ತೆ ಅನ್ನೋದು ಹೇಳ್ತೀನಿ. ಈಗ ಶ್ವೇತಾ ಅವರು ಗ್ರೀನ್ ರೂಮ್ಗೆ ಹೋದಾಗ ಅಥವಾ ದಾರಿಯಲ್ಲಿ ಇಲ್ಲಿಗೆ ಬರ್ತಾ ಸ್ಟುಡಿಯೋಗೆ ಬರ್ತಾ 50,000 ರೂಪಾಯಿದು ಒಂದು ಕಂತು 50,000 ರೂಪಾಯಿ ಕಳ್ಕೊಂಬಿಟ್ರು. ಈಗ ಇಲ್ಲಿರೋರು ಯಾರಾದರೂ ಜ್ಞಾಪಿಸೋಕ್ಕಾಗತ್ತಾ ನಿಮಗೆ ಎಲ್ಲಿ ಕಳ್ಕೊಂಡ್ರಿ ಅಂತ? ಇಲ್ಲ. ಮತ್ತು ನಿಮ್ಮ ಪೂರ್ವ ಜನ್ಮದ ನಾನೇ ನಿಮಗೆ ಜ್ಞಾಪಿಸೋಕ್ಕಾಗುತ್ತೆ? ಯಾರು ಕಳ್ಕೊಂಡಿದ್ದಾರೋ ಆ ವ್ಯಕ್ತಿನೇ ಜ್ಞಾಪಿಸ್ಕೋಬೇಕು. ನಿಮ್ಗೆ ಅರ್ಥವಾಯ್ತಾ ಹೇಳಿದ್ದು? ಹೌದು ಗುರುಜಿ. ನಮ್ಮ ಗುರುಗಳು ಹೇಳೋರೊಬ್ರು, ಅವರು ನನ್ನ ಗುರುಗಳೇ, ಮಹಾನ್ ಭಾವರು. ನಾನು ಊಟ ಮಾಡಿದ್ರೆ ಅವ್ನು ಬಹಿರ್ದೇಶಕ್ಕೆ ಹೆಂಗೆ ಹೋಗ್ತಾನೆಯ ಅಂತ. ಹೆಂಗೆ ತಟ್ಟುತ್ತೆ ನೋಡಿ ಇದು ಕೇಳಿದ್ರೆ. ಹೌದು. ನಾನು ಊಟ ಮಾಡಿದ ಇನ್ನೊಬ್ಬ ಬಹಿರ್ದೇಶಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ತಿಂದವನೇ ಬಹಿರ್ದೇಶಕ್ಕೆ ಹೋಗಬೇಕು. ಅದೇ ರೀತಿಯಾಗಿ ನೀವು ಕಳ್ಕೊಂಡಿದ್ದ 500 ರೂಪಾಯಿ ನೋಟೋ 50,000 ರೂಪಾಯಿ ನೋಟೋ ನೀವೇ ಜ್ಞಾಪಿಸ್ಕೋಬೇಕು, ಬಿಟ್ಟರೆ ನಾನು ನಿಮಗೆ ಜ್ಞಾಪಿಸೋಕ್ಕೆ ಅಸಾಧ್ಯ. ಎರಡನೇ ಶಾಸ್ತ್ರದಲ್ಲಿ ಏನು ಪ್ರತಿಪಾದನೆ ಮಾಡುತ್ತೆ ಅಂತಂದರೆ, ಯಾರಿಗೆ ಜಾತಿ ಸ್ಮರಣ ಹೋದ ಜನ್ಮದ ಜ್ಞಾಪಕ ಬರುತ್ತೆ ಅಂದರೆ, ಯೋಗಾಭ್ಯಾಸೇನ ಸತತಂ ಶೌಚೇನ ತಪಸೇನ ಚ, ಯೋಗಾಭ್ಯಾಸೇನ ಸತತಂ ಶೌಚೇನ ತಪಸೇನ ಚ ಅದ್ರೋಹೇನ ಚ ಭೂತಾನಾಂ ಜಾತಿಂ ಸ್ಮರತಿ ಪೌರ್ವಿಕೀಂ ಅಂತ ಹೇಳಿದ್ರು. ಇದು ಮನುಸ್ಮೃತಿಯ ಶ್ಲೋಕ. ಯಾರು ಅಹರ್ನಿಶಿ ಯಾವಾಗಲೂ ವೇದಾಭ್ಯಾಸದಲ್ಲಿ ನಿರತನಾಗಿರ್ತಾನೋ, ಯಾರು ಶೌಚಪರಾಯಣನಾಗಿರ್ತಾನೋ, ಶೌಚ ಅಂದರೆ ಕ್ಲೀನ್ಲಿನೆಸ್, ಶುಚಿತ್ವ, ಮಾನಸಿಕ ವಾಚಿಕ ಮತ್ತು ಕಾಯಿಕ ಮೂರರಲ್ಲೂ ತಪಸ್ವಿಯಾಗಿರ್ತಾನೋ, ಸದಾಕಾಲ ತಪನ. ತಪಸ್ವಿ ಅಂದರೆ ಹಿಂಗೆ ಕೂತ್ಕೊಂಡು ಸರ ಹಾಕ್ಕೊಂಡು ಅಲ್ಲ, ಹಗಲು ರಾತ್ರಿ ತಪನ. ನಾನೇನು ಆಗ್ಬಿಟ್ಟಿದೆ, ನಾನು ಏನಾಗಿದ್ದೆ, ನಾನು ಏನು ಆಗ್ತೀನಿ ಅಂತಕ್ಕಂಥ ಒಂದು ತಪನ, ಕುದಿ, ಒಳಗಿನ ಕುದಿ. ಮತ್ತು ಅದ್ರೋಹೇನ ಚ ಭೂತಾನ, ಯಾವ ಭೂತಗಳು ಅಂದರೆ ಏನು, ಹುಟ್ಟಿರ್ತಕ್ಕಂತಹ ಒಂದು ಚಿಕ್ಕ ಇರುವೆಯಿಂದ ಹಿಡಿದ್ಬಿಟ್ಟು ಬ್ರಹ್ಮನ ಪರವರೆಗೂ ದೇವರವರೆವಿಗೂ ಗಿಡ ಮರಕ್ಕೂ ಕೂಡ ದ್ರೋಹ ಮಾಡದೆ ಇರುವವನಿಗೆ ಜಾತಿ ಸ್ಮರಣೆಯ ಉಂಟಾಗುತ್ತೆ ಅಂತ ಹೇಳುತ್ತೆ. ಅಂದರೆ ನೀವು ಹೇಳಿದಂತಹ ಪಾಸ್ಟ್ ಲೈಫ್ ರಿಗ್ರೆಷನ್ ಥೆರಪಿ ಇವೆಲ್ಲ ಇದೆಯಲ್ಲ, ಈ ಚೌಕಟ್ಟಿನಲ್ಲಿ ಅವ್ರು ಹೆಂಗೆ ಮಾಡ್ಕೋತಾರೋ ನನಗೆ ಗೊತ್ತಿಲ್ಲ, ನಾನು ಹೋಗಿ ನೋಡಿಲ್ಲ. ಯಾಕೆ ಹೋಗಿಲ್ಲ ನೋಡಿಲ್ಲ ಅಂತಂದರೆ, ಶಾಸ್ತ್ರದ ಪ್ರಕಾರವಾಗಿ, ಎರಡನೇದು ವಿಜ್ಞಾನದ ಪ್ರಕಾರವಾಗಿ ಇದು ಶುದ್ಧ ತಪ್ಪು, ಸುಳ್ಳು ಅಂತಲೂ ನಾವು ವಿಕ್ರಮದಿಂದ, ಈ ವಿಕ್ರಮ ಒಂದು ವೇದಿಕೆಯಲ್ಲಿ ಹಂಸಧ್ವನಿಯಾಗಿ ಹೇಳಬಹುದು. ಇದನ್ನು ಬಿಟ್ಟರೆ ಇದು ಅಸಾಧ್ಯ, ಹಾಗೆಲ್ಲ ಆಗ್ಲಿಕ್ಕೆ ಚಾನ್ಸಸ್ ಇಲ್ಲ, ಹಾಗೆಲ್ಲ ಆಗುವುದೂ ಇಲ್ಲ. ಅದನ್ನು ನಾನು ಹೇಳಿದ ಹಾಗೆ ಇದನ್ನು ಚೆನ್ನಾಗಿ ಮನದಟ್ಟು ಮಾಡ್ಕೊಳ್ಳಿ. ನೀವು ಕಳ್ಕೊಂಡಿದ್ದನ್ನು ನೀವೇ ಜ್ಞಾಪಿಸ್ಕೋಬೇಕು. ಎರಡನೇದು ನಾವು ತಿಂದಿದ್ದನ್ನು ನಾವೇ ಹೊರಗೆ ಹಾಕಬೇಕು ಅಂತ ಅಷ್ಟು ಹೇಳಿ, ಮಾರ್ಮಿಕವಾಗಿ ಹೇಳಿ ನಾವು ಬಿಡ್ಬೋದು. ಖಂಡಿತ ಗುರುಜಿ, ನಮ್ಮ ವೀಕ್ಷಕರಿಗೆ ಉತ್ತರ ಸಿಗುತ್ತೆ ಅಂತ ಅಂದ್ಕೊಂಡಿರ್ತೀನಿ. ದಯವಿಟ್ಟು ಅಂದರೆ ಇಂತಹ ಒಂದು ನಿಜಕ್ಕೂ ಬಹಳಷ್ಟು ಜನರಲ್ಲಿ ಇರುವಂಥ ತಪ್ಪು ತಿಳುವಳಿಕೆಗಳಿಗೆ ತಾವು ಒಂದು ಸ್ಪಷ್ಟವಾದ ಉತ್ತರ ಕೊಡ್ತಾ ಇದ್ದೀರಿ ಗುರುಜಿ. ಹೃತ್ಪೂರ್ವಕ ಧನ್ಯವಾದಗಳು ಗುರುಜಿ. ಸಮಸ್ತ ಸನ್ಮಂಗಳ ಅನುಭವ. ಇನ್ನು ಸಾಕಷ್ಟು ಜನ ಗುರೂಜಿಗಳನ್ನು ನೇರವಾಗಿ ಭೇಟಿಯಾಗಬೇಕು ಅಂತ ಕಾತರದಿಂದ ಕಾಯ್ತಾ ಇರ್ತೀರಿ. ನಮ್ಮ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ ಗುರೂಜಿಗಳನ್ನು ನೇರವಾಗಿ ಭೇಟಿಯಾಗಬಹುದು, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಬಹುದು. ಹಾಗೆ ಇವತ್ತಿನ ಸಂಚಿಕೆಯಲ್ಲಿ ಸಾಕಷ್ಟು ಜನರಲ್ಲಿ ಇರುವಂತಹ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ ಅಂತ ಅಂದ್ಕೊಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.